ಸೀತಾ ಮತ್ತು ರಾಮನಿಗೆ ಬಲಭಾಗಕ್ಕಿದೆ. ಸಾಮಾನ್ಯವಾಗಿ ರಾಮನ ದೇವಸ್ಥಾನದಲ್ಲಿ ಅಥವಾ ರಾಮನ ಚಿತ್ರಗಳಲ್ಲಿ ಸೀತಾ ಮತ್ತು ರಾಮನ ಎಡಗಡೆ ಇರ್ತಾರೆ, ಅದರಲ್ಲಿ ರಾಮನಿಗೆ ಬಲಭಾಗಕ್ಕಿದೆ. ಇದು ಒಂದು ವಿಶೇಷ. ಮತ್ತೊಂದು ವಿಶೇಷ, ಆಂಜನೇಯನಿಗೆ ಮೂರ್ತಿ ಇಲ್ಲ. ಎಲ್ಲೆಲ್ಲಿ ರಾಮನ ದೇವಸ್ಥಾನ ನೋಡ್ತೀರೋ ಅಲ್ಲೆಲ್ಲ ಕೆಳಗಡೆ ಆಂಜನೇಯನ ಮೂರ್ತಿಯನ್ನು ಕಾಣ್ತೀವಿ, ನಮಸ್ಕಾರ ಮಾಡ್ತಿರ್ತಾರೆ ಆಂಜನೇಯ ಸ್ವಾಮಿ. ಇಲ್ಲಿ ಹಾಗೆ ಆಂಜನೇಯನಿಗೆ ಮೂರ್ತಿ ಇಲ್ಲ. ಸೀತಾ ಮತ್ತೆ ಎಡಗಡೆ ಇರಬೇಕಾದವಳು ಬಲಭಾಗಕ್ಕಿದ್ದಾಳೆ, ಬಲಭಾಗದಲ್ಲಿರಬೇಕಾದ ಲಕ್ಷ್ಮಣ ಎಡಗಡೆ ಹೋಗಿದ್ದಾನೆ. ಹೀಗೆ ಇವರೆಲ್ಲ ಜಾಗ ವ್ಯತ್ಯಾಸ ಆಗೋದಕ್ಕೆ, ಈ ಥರ ಇರೋದಕ್ಕೆ ಕಾರಣ ಏನಂದರೆ ಇವರೆಲ್ಲರಿಗೂ ಮದುವೆ ಆಗಿತ್ತು. ಇವರೆಲ್ಲ ವಿವಾಹ ಮುಗಿಸ್ಕೊಂಡು ಮಿಥಿಲಾಪುರದಿಂದ ಅಯೋಧ್ಯೆಗೆ ಹೋಗ್ತಾಯಿದ್ರು. ಆವಾಗ ಆ ದಾರಿಯಲ್ಲಿ ಪರಶುರಾಮರು ಬರ್ತಾರೆ. ಅವರು ರಾಮನಿಗೂ ಹಿಂದಿನ ಅವತಾರ. ಅವರು ದುಷ್ಟ ಕ್ಷತ್ರಿಯರನ್ನು ಪರಶುರಾಮರು ಕೊಂದು ಹಾಕ್ತಾಯಿದ್ರು. ರಾಮಚಂದ್ರ ಸೀತೆಯನ್ನು ಮದುವೆ ಆಗುವಾಗ ಈಶ್ವರನ ಧನಸ್ಸನ್ನು ಮುರಿದಿರ್ತಾನೆ. ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಮದುವೆ ಆಗಿರ್ತಾನೆ. ಅದು ಎಲ್ಲ ಕಡೆ ಸುದ್ದಿ ಆಗಿರುತ್ತೆ, ಶಿವಧನಸ್ಸನ್ನು ರಾಮ ಮುರಿದಿದ್ದಾನೆ, ಸೀತೆಯನ್ನು ವಿವಾಹ ಆಗ್ತಾ ಇದ್ದಾನೆ. ಇದು ಯಾವಾಗ ಪರಶುರಾಮರು ಕೇಳಿಸ್ಕೊಂತಾರೋ ಜನರ ಬಾಯಲ್ಲಿ ಶಿವಧನಸ್ಸನ್ನು ರಾಮ ಮುರಿತಾ ಇದ್ದಾನೆ ಅಂತ, ಇದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಅವರಿಗೆ ತೀವ್ರ ಕೋಪ ಬರುತ್ತೆ. ಈ ಹುಡುಗ ರಾಮ ಶಕ್ತಿ ಇದೆ ಅಂತ ಇವತ್ತು ಪೂಜ್ಯ ವಸ್ತುವನ್ನೇ ಮುರಿತಾ ಇದ್ದಾನಲ್ಲ, ಈ ಹುಡುಗನನ್ನು ಇವತ್ತು ಹೀಗೆ ಬಿಟ್ಟುಬಿಟ್ರೆ ಇವನಿಗೆ ನಾಳೆ ಪಟ್ಟಾಭಿಷೇಕ ಮಾಡಿ ಚಕ್ರವರ್ತಿ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಮಾಡಿಬಿಡ್ತಾನೆ. ಇವತ್ತು ಶಕ್ತಿಯನ್ನು ದುರುಪಯೋಗಿಸ್ತಾರೆ, ನಾಳೆ ಅಧಿಕಾರವನ್ನು ದುರುಪಯೋಗಿಸ್ತಾನೆ. ಪ್ರಜೆಗಳ ಮೇಲೆ ಹಿಂಸೆ ಅತ್ಯಾಚಾರ ದೌರ್ಜನ್ಯಕ್ಕೆ ತನ್ನ ಅಧಿಕಾರವನ್ನು ಬಳಸಕ್ಕೆ ಶುರು ಮಾಡಿಬಿಡ್ತಾನೆ. ರಾಮ ದುಷ್ಟ, ಇವನ ಪ್ರವೃತ್ತಿ ಸರಿ ಇಲ್ಲ, ಇವನನ್ನು ಕೊಂದೇ ಬಿಡಬೇಕು ಅಂತ ಪರಶುರಾಮರು ರಾಮನ ಬಗ್ಗೆ ಕೋಪಿಸ್ಕೊಂಡು ಬರ್ತಾರೆ. ಅವ್ರು ಹಂಗೆ ಕೋಪ ಮಾಡಿಕೊಡೋದು ಸರಿ ಇದೆ. ಯಾಕೆ ಅಂದರೆ ಈಶ್ವರನ ಧನಸ್ಸನ್ನು ಮುರಿದು ಹಾಕಪ್ಪ, ಮುರಿದ್ರೆ ಮಾತ್ರ ನನಗೆ ಮದುವೆ ಮಾಡ್ತೀನಿ ಅಂತ ಯಾರು ಹೇಳಿದರು? ಶಿವಧನಸ್ಸನ್ನು ಜನಕ ಮಹಾರಾಜರು ತೋರಿಸಿ, ನೋಡಪ್ಪ ನಾವು ಇದು ನಮ್ಮ ಪೂರ್ವಿಕರಲ್ಲಿ ಇದನ್ನು ಪೂಜೆ ಮಾಡಿಕೊಂಡು ದೇವ್ರ ಮನೇಲಿ ಇಟ್ಕೊಂಡು ಬಂದಿದ್ದೀವಿ, ಇದನ್ನು ಅನೇಕರು ಪ್ರಯತ್ನ ಪಟ್ಟಿದ್ದಾರೆ, ಅಲ್ಲಾಡಿಸೋಕ್ಕೂ ಆಗಿಲ್ಲ. ನೀನು ಮಾಡಬೇಕಾಗಿರೋದು ಎರಡು. ಒಂದು, ಅದನ್ನು ಎತ್ತಬೇಕು, ಅದನ್ನು ಬಗ್ಗಿಸಿ ಪ್ರತ್ಯಂಚರೋಪಣ ಅಂತ ಎದೆ ಏರಿಸಬೇಕು. ದಾರ ಒಂದು ತುದಿಯಿಂದ ಇನ್ನೊಂದು ತುದಿಗೆ ದಾರ ಕಟ್ಟಪ್ಪ, ಇಷ್ಟು ಮಾಡು, ನನ್ನ ಮಗಳನ್ನು ಸೀತೆಯನ್ನು ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಹೊರತು ಇದನ್ನು ಮುರಿದಾಕು ಅಂತ ಯಾರು ಹೇಳಿರಲಿಲ್ಲ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಮಾಡಬೇಕಿತ್ತು. ರಾಮ ಹೇಳಿದ್ದಕ್ಕೂ ಮೀರಿ ಅದನ್ನು ಮುರಿದೇ ಬಿಟ್ಟಿದ್ದ. ಸೊ ಇದೇನು ತೋರಿಸುತ್ತೆ ಅಂದರೆ ಈ ವ್ಯಕ್ತಿಗೆ ಶಕ್ತಿ ಮೇಲೆ, ತನ್ನ ಶಕ್ತಿ ಮೇಲೆ ಅಭಿಮಾನ ಜಾಸ್ತಿ ಇದೆಯಾ ಹೊರತು ಪೂಜ್ಯ ವಸ್ತು ಕಟ್ಟಿಕೊಂಡು ಏನೂ ಆಗಬೇಕಾಗಿಲ್ಲ ಅಂತ ಆಗ್ಬಿಡುತ್ತೆ. ಆಯ್ತಾ? ಇಂತಹ ವ್ಯಕ್ತಿಗೆ ನಾಳೆ ಅಧಿಕಾರ ಸಿಕ್ಕಿಬಿಟ್ರೆ ಅಧಿಕಾರವನ್ನು ಅದು ಕರ್ತವ್ಯ, ಧರ್ಮ, ಜವಾಬ್ದಾರಿ ಅಂತ ನೋಡ್ತಾನ ಗೌರವದಿಂದ, ಅಥವಾ ನನಗೆ ಸಿಕ್ಕಿರೋದು ಇದು ನಾನೇನು ಬೇಕಾದ್ರೆ ಮಾಡ್ತೀನಿ ಇನ್ನೂ ಹಾಗೆ ಮಾಡ್ತಾನ? ಅದು ನೋಡಿದ್ರೆ ಇವನ ಶಿವಧನಸ್ಸು ಮುರಿಯೋದನ್ನು ಇವತ್ತು ನೋಡಿದ್ರೆ ನಾಳೆ ಅಧಿಕಾರ ಸಿಕ್ಕಿದ್ರೆ ಅಧಿಕಾರವನ್ನು ಹಿಂಗೆ ಉಪಯೋಗಿಸ್ಕೊತಾನೆ ಅಂತ ಅನಿಸಿ ಪರಶುರಾಮರು ಓಡೋಡಿ ಬಂದರು ಕೊಂದೇ ಬಿಡ್ತೀನಿ ಅಂತ. ಆದರೆ ವಾಸ್ತವ ನೋಡಿದ್ರೆ ರಾಮ ಅದನ್ನು ಉದ್ದೇಶವಾಗಿ ಮುರಿದಿರಲಿಲ್ಲ, ಮುರಿಬೇಕು ಅಂತ ಹೋಗಿ ಮುರಿದಿರಲಿಲ್ಲ. ಇದನ್ನು ಬಗ್ಗಿಸ್ತಾ ಇದ್ದ, ಪ್ರತ್ಯಂಚರೋಪಣ ಹೇಳಿದ್ರಲ್ಲ ಕಟ್ಟಿ ಅಂತ, ಅದಕ್ಕಿಂತ ಬಗ್ಗಿಸ್ತಾ ಇದ್ದ. ಆ ಧನಸ್ಸು ತಾನೇ ಮುರಿದು ಹೋಗಿತ್ತು. ಆದರೆ ಜನ ಅದೇ ಮುರಿದೋಯ್ತು ಅಂತ ಹೇಳಲಿಲ್ಲ. ಜನ ರಾಮ ಮುರಿದ ಅಂತ ಹಾಗೆ ಹರಡಿದ್ರು. ಅಂದರೆ ಅವತ್ತು ಕೂಡ ಹೀಗೆ ಇದ್ರು ಜನ. ಸ್ವಲ್ಪ ಜೋರಾಗಿ ಸೋಷಿಯಲ್ ಮೀಡಿಯಾ ಥರ ಎಲ್ಲ ಕಡೆ ಹೇಳಂಗೆ, ಈಗ ಇಷ್ಟ ಆಯಿತು ಅಂದರೆ ಅಷ್ಟಾಯಿತು ಅಂತ ಹೇಳೋ ಹಾಗೆ. ಅದು ಪರಶುರಾಮರ ವಿಚಾರದಲ್ಲೂ ಅದು ಏನಾಯಿತು, ಜನರಿಗೆ ಆ ಎಚ್ಚರ ಇರಲಿಲ್ಲ. ಇದು ನಾವು ಎಲ್ಲರಿಗೂ ಹೇಳೋ ಹಾಗೆ ಪರಶುರಾಮರಿಗೂ ಹೇಳಿದ್ರೆ ಇವರು ಇದನ್ನು ಹೆಂಗೆ ಅರ್ಥ ಮಾಡ್ಕೊತಾರೆ ಅನ್ನೋ ಎಚ್ಚರ ಸಾಮಾನ್ಯ ಜನರಿಗೆ ಗೊತ್ತಾಗಲಿಲ್ಲ. ಅವರೆಲ್ಲರಿಗೂ ಹೇಳೋಂಗೆ ಅಲ್ಲೂ ಹೇಳಿದ್ರು. ಪರಶುರಾಮರು ಅದನ್ನು ಇವನೇ ಮುರಿತಾನೆ ಅಂತ ಆದರೆ ಇವನು ದುಷ್ಟನೇ ಇರ್ತಾನೆ ಅಂತ ಅಂದ್ಕೊಂಡು ಓಡೋಡಿ ಬಂದರು. ಅದು ವಾಸ್ತವ ಅದೇ ಮುರಿದು ಹೋಗಿತ್ತು, ರಾಮ ಮುರಿದಿರಲಿಲ್ಲ. ಅದು ಪರಶುರಾಮರು ಬರೋಷ್ಟೊತ್ತಿಗೆ ಇವರೆಲ್ಲ ಮದುವೆ ಮುಗಿಸಿ ಮನೆಗೆ ಹೋಗ್ತಾ ಇದ್ರು ಅಯೋಧ್ಯೆ ಕಡೆಗೆ. ದಾರಿಯಲ್ಲಿ ಬರ್ತಾರೆ, ಪರಶುರಾಮರು ಅಡ್ಡ ಹಾಕಿ ಯುದ್ಧ ಮಾಡ್ತಾರೆ. ಆದರೆ ಅದರಲ್ಲಿ ರಾಮನೇ ಪರಶುರಾಮರನ್ನು ಸೋಲಿಸ್ಬಿಡ್ತಾನೆ. ಕ್ಷತ್ರಿಯರ ಹತ್ರ ಪರಶುರಾಮರು ಹಿಂಗೆ ಸೋತಿರಲಿಲ್ಲ, ಮೊದಲನೇ ಸತಿ ರಾಮನ ಹತ್ರ ಸೋತು ಹೋಗ್ತಾರೆ. ಆಗ ಪರಶುರಾಮರಿಗೆ ಅರ್ಥ ಆಗುತ್ತೆ, ಅರೆ ನಾನು ವಿಷ್ಣು, ಈ ಹುಡುಗ ರಾಮ ನನ್ನನ್ನೇ ಸೋಲಿಸ್ತಾನೆ ಅಂತ. ಆದರೆ ಈತನು ವಿಷ್ಣುನೇ, ಇವತ್ತು ಕ್ಷತ್ರಿಯನಾಗಿ ಬಂದಿದ್ದಾನೆ ವಿಷ್ಣು. ಹಾಗಾಗಿ ಇನ್ನು ನಾನು ಯಾವ ಕ್ಷತ್ರಿಯರನ್ನು ಕೊಂದು ಅವರನ್ನು ವ್ಯವಸ್ಥೆ ಮಾಡೋ ಅವಶ್ಯಕತೆ ಇಲ್ಲ, ಅವರೆಲ್ಲರನ್ನ ರಾಮ ನೋಡ್ಕೊತಾನೆ ಅಂತ ಪರಶುರಾಮರಿಗೆ ಅನ್ನಿಸಿ ತಮ್ಮ ಅವತಾರ ಸಮಾಪ್ತಿ ಮಾಡ್ತಾರೆ. ಆಮೇಲೆ ಇವನು ವಿಷ್ಣು ಆಗಿರೋ ಹೊತ್ತಿಗೆ ಶಿವಧನಸ್ಸು ತಾನೇ ಮುರಿದಿದೆ. ಇದು ಜನರ ಅದು ಸ್ವಲ್ಪ ಅತಿಶಯವಾಗಿ ಹೇಳ್ತಿದ್ದಾರೆ ಹೊರತು ಇದು ಅವನು ಮುರಿದಿರ್ಲಿಕ್ಕಿಲ್ಲ ಅಂತ ಅರ್ಥ ಮಾಡಿಕೊಂಡು ಪರಶುರಾಮರಿಗೆ ಇನ್ನು ಕ್ಷತ್ರಿಯನಾಗಿ ಬಂದಿದ್ದಾನೆ ರಾಮ, ಇನ್ನು ನೋಡ್ಕೊಳ್ಳಿ ಕ್ಷತ್ರಿಯರನ್ನ ಅಂತ ತಮ್ಮ ಅವತಾರವನ್ನು ಅದಕ್ಕೆ ಪರಿಸಮಾಪ್ತಿ ಮಾಡ್ತಾರೆ. ಈ ಪ್ರಸಂಗ ಆದಮೇಲೆ ಪರಶುರಾಮರ ಚರಿತ್ರೆಯಲ್ಲಿ ಅವರೆಲ್ಲೂ ಕ್ಷತ್ರಿಯರನ್ನು ಕೊಲ್ತಾ ಇಲ್ಲ, ಚಿರಂಜೀವಿಗಳವರು. ಆದರೆ ಪ್ರಸಂಗ ಆದ ನಂತರ ಪರಶುರಾಮರ ಚರಿತ್ರೆಯಲ್ಲಿ ಅವರು ಕ್ಷತ್ರಿಯರ ಸಂಹಾರ ನಿಲ್ಲಿಸಿದ್ದಾರೆ. ಹಿಂಗೆ ಮಾಡಿ ರಾಮ ಮತ್ತು ಸೀತೆ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ, ನೀವಿಬ್ಬರು ದಂಪತಿಗಳಾಗಿ ಮದುವೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀರಿ, ನೀವು ದಂಪತಿಗಳು ಆಗ್ತಾ ಇದ್ದ ಆ ಮುಹೂರ್ತಕ್ಕೆ ಬಂದು ನೀವು ದಂಪತಿಗಳು ಆಗೋದನ್ನು ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನ ಕೊಡಿ, ನೀವು ದಂಪತಿಗಳು ಆಗ್ತಾ ಇದ್ದದನ್ನು ತೋರಿಸಿ ಅಂತ ಕೇಳ್ತಾರೆ. ಯಾಕೆ ಅಂದರೆ ಈಗ ರಾಮ ವಿಷ್ಣು ಅಂತ ಅರ್ಥ ಆಗಿದೆ. ಈಗ ರಾಮ ವಿಷ್ಣು ಆದರೆ ಸೀತೆ ಯಾರು? ಲಕ್ಷ್ಮೀ ತಾನೆ. ಹಾಗಿದ್ರೆ ಏನು ವಿವಾಹ ನಡೆದಿದೆ ಮಿಥಿಲಾಪುರದಲ್ಲಿ, ಅದು ಯಾರದು? ಲಕ್ಷ್ಮೀನಾರಾಯಣ ತಾನೆ. ಇದು ಯಾರಿಗೆ ಲಕ್ಷ್ಮೀನಾರಾಯಣ ಇವರು ಅಂತ ಗೊತ್ತಿಲ್ಲ, ಅವ್ರಿಗದು ರಾಮ ಸೀತಾ ಮದುವೆ. ಆಯ್ತಾ? ಯಾರಿಗೆ ಇವರಿಬ್ಬರು ಯಾರು ಅಂತ ಗೊತ್ತಿದೆಯೋ ದೇವತೆಗಳು, ಋಷಿಗಳು, ಅವ್ರಿಗೆಲ್ಲ ಅದು ಲಕ್ಷ್ಮೀನಾರಾಯಣನ ಮದುವೆ ಆಗಿರುತ್ತೆ. ಲಕ್ಷ್ಮೀನಾರಾಯಣರ ಮದುವೆ ಅನ್ನೋದು ಅವತಾರಗಳಲ್ಲಿ ಮೊದಲನೇ ಸತಿ ಬರ್ತಾ ಇತ್ತು. ಈ ಥರದೊಂದು ಪ್ರಸಂಗ ಇದಕ್ಕೂ ಹಿಂದೆ ಮತ್ಸ್ಯ ಕೂರ್ಮ ವರಾಹ ಅಂತೆಲ್ಲ ಮಾಡಿದಾರಲ್ಲ ಅವತಾರಗಳು, ಆ ಯಾವ ಅವತಾರದಲ್ಲೂ ಲಕ್ಷ್ಮೀನಾರಾಯಣರಿಗೆ ವಿವಾಹ ಪ್ರಸಂಗ ಇಲ್ಲ, ಮದುವೆ ಪ್ರಸಂಗ ಅಂತ ನಡೆದದ್ದು ರಾಮಾಯಣದಲ್ಲೇ ಮೊದಲು. ಇದರಲ್ಲಿ ಇನ್ನೊಂದು ವಿಶೇಷ ನಡೆದಿದೆ ಅಂದರೆ ಹಿಂದಿನ 6 ಅವತಾರದಲ್ಲಿ ವಿಷ್ಣು ಮಾತ್ರ ಅವತಾರ ಮಾಡಿದ್ದಾನೆ, ಜೊತೆಗೆಲ್ಲ ಯಾರು ಬಂದಿಲ್ಲ.
ಆದರೆ ಇದರಲ್ಲಿ ರಾಮಾವತಾರದಲ್ಲಿ ಅವನ ಪರಿವಾರವೆಲ್ಲ ಅವತಾರ ಮಾಡಿದೆ. ವಿಷ್ಣು ರಾಮನಾಗ್ತಾನೆ, ಲಕ್ಷ್ಮೀ ಸೀತೆ ಇರ್ತಾನೆ, ಆದಿಶೇಷ ಲಕ್ಷ್ಮಣ ಆಗ್ತಾನೆ, ಶಂಖ ಚಕ್ರ ಭರತ ಶತ್ರುಘ್ನ ಅಂತ ಹಿಂಗೆ ಅವರ ಪರಿವಾರವೆಲ್ಲ ಅವತಾರ ಮಾಡಿಕೊಂಡು ಇಲ್ಲಿ ಬಂದು ಅಷ್ಟೂ ಜನ ಒಟ್ಟಿಗೆ ಮದುವೆ ಆಗಿದ್ದಾರೆ. ರಾಮನಿಗೆ ಮದುವೆ ಆಗುವಾಗಲೇ ಲಕ್ಷ್ಮಣನಿಗೂ ಮದುವೆ, ಭರತನಿಗೂ ಮದುವೆ, ಶತ್ರುಘ್ನನಿಗೂ ಮದುವೆ, ಒಟ್ಟಿಗೆ 4 ಮಂಟಪ, ದಶರಥನ 4 ಜನ ಮಕ್ಕಳು, ಜನಕ ಮಹಾರಾಜನ 4 ಜನ ಮಕ್ಕಳು, ಎಲ್ಲರಿಗೂ ಒಟ್ಟಿಗೆ ಮದುವೆ ನಡೀತಾ ಇದೆ. ಆ ಮದುವೆ ನಮಗೆ ಮನುಷ್ಯರಿಗೆ ಹೀಗೆ ರಾಮ ಮತ್ತು ಇವನ ತಮ್ಮಂದ್ರ ಮದುವೆ, ಸೀತೆಯವಳು ತಂಗಿಯ ಮದುವೆ ಅಂತ. ಆದರೆ ದೇವತೆಗಳಿಗೆ ಋಷಿಗಳಿಗೆ ಅದು ಲಕ್ಷ್ಮೀ ಮತ್ತೆ ನಾರಾಯಣ ಮತ್ತು ಅವನ ಪರಿವಾರಕ್ಕೆಲ್ಲ ನಡೀತಾರಂತ ಒಟ್ಟಿಗೆ ನಡೀತಿರುವಂಥ ಮದುವೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಆಯಿತಾ. ಅಂದರೆ ವೈಕುಂಠದಲ್ಲೂ ನಡೆದಿಲ್ಲ ಈ ಥರದೊಂದು. ಹಿಂದೆ ಎಲ್ಲೋ ಭಗವಂತ ವೈಕುಂಠದಲ್ಲೂ ಈ ಥರದೊಂದು ಕಾರ್ಯಕ್ರಮ ತೋರಿಸಿಲ್ಲ. 6 ಅವತಾರ ಮಾಡಿದ್ದಾನೆ, ಅಲ್ಲಿ ಮದುವೆ ಪ್ರಸಂಗನೇ ತರಲಿಲ್ಲ. ರಾಮ ಆದ್ಮೇಲೆ ತಿರ್ಗಿ ಅವತಾರ ಮಾಡ್ತಾನೆ ಕೃಷ್ಣ ಅಂತೆಲ್ಲ, ಆದರೆ ಅಲ್ಲಿ ಮದುವೆ ಕೂಡ ಬರುತ್ತೆ. ಆ ಮದುವೆ ಈ ಥರ ಇಲ್ಲ, ಒಟ್ಟಿಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಮದುವೆ ಮಾಡ್ಕೊತಾರೆ ಅನ್ನೋದಿಲ್ಲ. ಇದಿಷ್ಟು ಇಲ್ಲಿ ರಾಮಾಯಣದಲ್ಲಿ ನಡೀತು. ಮೇಲಾಗಿ ಇದೆಲ್ಲ ಎಲ್ಲೋ ದೇವಲೋಕದಲ್ಲೋ ಇಂದ್ರಲೋಕದಲ್ಲೋ ವೈಕುಂಠದಲ್ಲೋ ಅಲ್ಲ, ಭೂಲೋಕದಲ್ಲಿ ನಡೀತಿದೆ. ಅಂದರೆ ಇದಕ್ಕೆ ಯಾರು ಬೇಕಾದ್ರೂ ಹೋಗಿ ದರ್ಶನ ಪಡಿಬೋದು. ನೀವು ಅದಕ್ಕೆ ಸ್ಪೆಷಲ್ ಟಿಕೆಟ್ ಎಂಟ್ರಿ ತಗೋಬೇಕಿಲ್ಲ ಆಯಿತಾ, ಎಲ್ಲರಿಗೂ ಫ್ರೀ ದರ್ಶನ. ಆ ಥರದೊಂದು ಅವಕಾಶ ಕೊಟ್ಟಾಗ ನಾವು ಯಾಕೆ ವಂಚಿತರಾಗಬೇಕು ಅಂತ ದೇವತೆಗಳೆಲ್ಲ ಬಂದರು. ಎಷ್ಟು ಋಷಿಗಳಿಗೆ ಸಾಧ್ಯವಾಯಿತು ಋಷಿಗಳು ಬಂದು ದರ್ಶನ ಪಡ್ಕೊಂಡ್ರು. ಪರಶುರಾಮರು ಮಾತ್ರ ಇದು ಕೇಳ್ತಾ ಇರೋ ಕೋಪದಲ್ಲಿದ್ದರು. ಇದೇನು ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗ್ತದೆ, ಪ್ರಯೋಜನ ಇಲ್ಲ, ಮದುವೆ ಮುಗಿದೋಗಿದೆ. ಹಾಗಾಗಿ ಪ್ರಾರ್ಥಿಸ್ತಾರೆ, ನೀವು ದಂಪತಿಗಳಾಗೋದನ್ನು ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನ ಕೊಡಿ ಅಂತ. ಅದಕ್ಕೆ ರಾಮ ಸೀತಾಮಾತೆಯನ್ನು ಪುನಃ ತನ್ನ ಬಲಭಾಗಕ್ಕೆ ನಿಲ್ಲಿಸ್ಕೊಂಡು ವಿವಾಹ ಮುಹೂರ್ತದಲ್ಲಿ ಸೀತಮ್ಮನವರು ಬಲಭಾಗದಲ್ಲಿ, ಇವರೇನಾದರೂ ಮಿಥಿಲಾಪುರಕ್ಕೆ ಹೋಗಿದ್ದಿದ್ರೆ ಪರಶುರಾಮರು ಮುಹೂರ್ತದಲ್ಲಿ ಸೀತಮ್ಮನವ್ರನ್ನ ಬಲಭಾಗದಲ್ಲೇ ಕಂಡಿರ್ತಿದ್ರು. ಅಲ್ಲಿ ಅದೇ ದರ್ಶನವನ್ನು ಪರಶುರಾಮರಿಗೆ ಅಂತ ಅನುಗ್ರಹ ಮಾಡಿ ಬಲಭಾಗದಲ್ಲಿ ನಿಲ್ಲಿಸಿ ಕಲ್ಯಾಣ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು. ಮದುವೆ ಸಂದರ್ಭದ ದರ್ಶನ. ನಾವು ಏನಾದರೂ ಮಿಥಿಲಾಪುರಕ್ಕೆ ಹೋಗಿದ್ದರೆ ನಾವು ಹಿಂಗೆ ನೋಡಿರ್ತಿದ್ವಿ. ಏನು ನೋಡ್ತಾ ಇದ್ದೀವಿ ಅಲಂಕಾರದಲ್ಲಿ ಚೆನ್ನಾಗಿ. ಇದು ಲಕ್ಷ್ಮೀನಾರಾಯಣರ ಅಥವಾ ರಾಮಸೀತೆಯರ ಕಲ್ಯಾಣ ದರ್ಶನ. ಹೇಗೆ ಅಯೋಧ್ಯೆಯಲ್ಲಿ ಬಾಲರಾಮನಿದ್ದಾನೋ ಹಾಗೆ ಇಲ್ಲಿ ಮದುವೆಯ ರಾಮ, ಕಲ್ಯಾಣ ರಾಮ. ಇದು ಸೀತಾಮಾತೆಯನ್ನು ಬಲಭಾಗದಲ್ಲಿ ದರ್ಶನ ಕೊಡ್ತಿರುವಂಥ ಪ್ರಸಂಗ. ಈ ಘಟನೆ ರಾಮಾಯಣದಲ್ಲಿ ನಡೀತಾ ಇರುವಾಗ ನಾವು ಈ ಕಥೆಯನ್ನು ಗಮನಿಸಿದ್ರೆ ಇವರೆಲ್ಲ ಮದುವೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ, ದಾರಿಯಲ್ಲಿದ್ದಾರೆ. ಇನ್ನು ಇವರು ಯಾರು ಅಯೋಧ್ಯೆ ತಲುಪಿಲ್ಲ. ಹಾಗಾಗಿ ಪಟ್ಟಾಭಿಷೇಕ ಆಗಬೇಕು ಅನ್ನೋದು ಇನ್ನೂ ನಿಶ್ಚಯವೇ ಆಗಿಲ್ಲ. ಅದು ಯಾವತ್ತು ನಿಶ್ಚಯ ಆಗುತ್ತೋ ಅವತ್ತೇ ಅದು ರದ್ದಾಗಿ ಇವರಿಗೆ ವನವಾಸ ಆದೇಶ ಮಾಡ್ತಾರೆ. ಅದು ನಡೆದಿಲ್ಲ. ಇವರು ಯಾರು ವನವಾಸಕ್ಕೆ ಹೋಗಿಲ್ಲ, ರಾವಣ ಸೀತೆಯನ್ನು ಕದ್ದಿಲ್ಲ. ಇದೆಲ್ಲ ಆದಮೇಲೆ ಬರೋದು ಆಂಜನೇಯ. ಇಲ್ಲಿ ಪ್ರಸಂಗದಲ್ಲಿ ಇನ್ನೂ ಬಂದೇ ಇಲ್ಲ. ಹಾಗಾಗಿ ಆಂಜನೇಯನಿಗೆ ಮೂರ್ತಿ ಇಲ್ಲ. ಆಂಜನೇಯ ಬರೋದು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಕದ್ಕೊಂಡು ಹೋದ್ಮೇಲೆ ಸುಗ್ರೀವನನ್ನು ರಾಮನಿಗೆ ಸ್ನೇಹ ಮಾಡಿಸುವ ಸಂದರ್ಭದಲ್ಲಿ ಆಂಜನೇಯ ಪ್ರವೇಶ ಮಾಡ್ತಾನೆ ಕಥೆಯನ್ನ. ಇಲ್ಲಿನೂ ಆಂಜನೇಯ ಬಂದೇ ಇಲ್ಲ, ಬಾಲಕಾಂಡದ ಪ್ರಸಂಗ ಇದು. ಹಾಗಾಗಿ ಆಂಜನೇಯನಿಗೆ ಮೂರ್ತಿ ಇಲ್ಲ. ಆದರೆ ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇಲ್ಲದೆ ಹೋದರೆ ರಾಮನ ಪರಿವಾರದಲ್ಲಿ ಯಾರಿಗೂ ಪೂಜೆ ಇಲ್ಲ. ರಾಮನ ಪರಿವಾರದಲ್ಲಿ ಎಲ್ಲರಿಗೂ ಪೂಜೆ ಆಗಬೇಕು ಅಂತಿದ್ರೆ ಅಲ್ಲಿ ಆಂಜನೇಯನಿಗೆ ಪೂಜೆ ಆಗಬೇಕು. ಹಾಗಾಗಿ ಪೂಜೆಗೆ ಅನುಕೂಲ ಆಗಬೇಕು, ಕಥೆಗೆ ತೊಂದರೆ ಬರಬಾರದು. ಹಾಗೊಂದು ವ್ಯವಸ್ಥೆ ಮಾಡಬೇಕು ಅಂತ ಆಂಜನೇಯ ಸ್ವಾಮಿಯನ್ನು ಹೇಗೆ ಅವನ ಪಾದಗಳಲ್ಲಿ ಸಣ್ಣ ಚಿತ್ರ ಮಾಡಿ ತೋರಿಸಿದ್ದಾರೆ. ಹೇಗೆ ಒಂದು ಮೂರ್ತಿ ಕೊಟ್ಟಿಲ್ಲ, ಹಾಗೊಂದು ಮೂರ್ತಿ ಕೊಟ್ಟರೆ ಕಥೆಗೆ ವಿರೋಧ ಆಗುತ್ತೆ. ಅವ್ರಿಗೆ ಇಲ್ಲ ಅಂತ ಇಲ್ಲ ಮಾಡಿಬಿಟ್ರೆ ಅವಾಗ ಇನ್ನೂ ಸಮಸ್ಯೆ, ಪೂಜೆನೇ ನಡೆಯಲ್ಲ ಇವರಿಗೆ. ಪೂಜೆಗೂ ಅನುಕೂಲ ಆಗೋ ಹಾಗೆ ಕಥೆಗೂ ತೊಂದರೆ ಬರದಿರೋ ಹಾಗೆ ಒಂದು ವ್ಯವಸ್ಥೆಯನ್ನ ಹೀಗೆ ಅವನ ಪಾದಗಳಲ್ಲಿ ಮೂಡಿಸಿ ತೋರಿಸಿದ್ದಾರೆ. ಇಷ್ಟು ರಾಮಾಯಣದ ಕಥೆ. ಪರಶುರಾಮರಿಗೆ ಕಲ್ಯಾಣ ದರ್ಶನ ಕೊಟ್ಟ ರಾಮ, ಹಾಗಾಗಿ ಕಲ್ಯಾಣ ರಾಮ. ಆ ಪ್ರಸಂಗದಲ್ಲಿ ಆಂಜನೇಯ ಇಲ್ಲ, ಹಾಗಾಗಿ ಮೂರ್ತಿ ಇಲ್ಲ. ಈಗ ನೀವು ವಿಗ್ರಹಗಳನ್ನೇ, ರಾಮಸೀತಾ ಲಕ್ಷ್ಮಣರ ಮೂರ್ತಿಗಳನ್ನೇ ಸರಿಯಾಗಿ ನೋಡಿದ್ರೆ ಇವರು ಯಾರು ನೇರ ನಿಂತಿಲ್ಲ, ಸ್ಟ್ರೇಟ್ ಆಗಿ ಪಾದದಿಂದ ಸೊಂಟ, ಸೊಂಟದಿಂದ ಎದೆ, ಹಾಗೆ ತಲೆ, ಹೀಗೆ ಹೀಗೆ ಹೇಗೆ ನಿಂತಿದ್ದಾರೆ. ಇದನ್ನು ತ್ರಿಭಂಗಿ ಅಂತ ಕರಿತೀವಿ. ಅವರು ಹಾಗೆ ನಿಂತಿರೋದ್ರಿಂದ ಅವರೆಲ್ಲರ ಪಾದಗಳು ತಿರುಗಿದೆ. ಇದು ಒಂದು ವಿಶೇಷ. ಮತ್ತೊಂದು ವಿಶೇಷ, ಸಾಮಾನ್ಯ ಎಲ್ಲ ಕಡೆ ವಿಷ್ಣುವಿನ ಪಾದ ನೇರ ಇರುತ್ತೆ, ಯಾಕಂದರೆ ವಿಷ್ಣು ನೇರ ನಿಂತಿರ್ತಾರೆ. ಆದರೆ ಇಲ್ಲಿ ಎಲ್ಲರೂ ತ್ರಿಭಂಗಿಯಲ್ಲಿ ನಿಂತಿರೋದ್ರಿಂದ ಪಾದ ತಿರುಗಿದೆ. ಇದು ಒಂದು. ಮತ್ತೊಂದು ಏನಪ್ಪ ಅಂದರೆ ರಾಮನ ಕೈಯಲ್ಲಿ ಬಾಣ ಇರೋದು. ಸಾಮಾನ್ಯ ಎಡಗೈಯಲ್ಲಿ ಧನುಸ್ಸನ್ನು ಹಿಡಿದಿರ್ತಾನೆ ರಾಮ, ಬಲಗೈ ಆಂಜನೇಯನಿಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ಆದರೆ ಇಲ್ಲಿ ಯುದ್ಧ ಮುಗಿಸಿ ಹಾಗೆ ದರ್ಶನ ಕೊಡ್ತಾ ಇರೋದ್ರಿಂದ ಒಂದು ಕೈಯಲ್ಲಿ ಧನುಸ್ಸಿದೆ, ಮತ್ತೊಂದು ಕೈಯಲ್ಲಿ ಬಾಣ ಕೂಡ ಹಾಗೆ ಇದೆ. ಈ ಥರ ಬಾಣಧಾರಿ ಇರಲ್ಲ, ಧನುರ್ಧಾರಿ ಮಾತ್ರ ಇರ್ತಾನೆ, ಬಲಗೈ ಆಶೀರ್ವಾದ ಮಾಡ್ತಾ ಇರ್ತಾನೆ ಬಲಗೈಯಲ್ಲಿ. ಅದರಲ್ಲಿ ಎದೆ ನೆರಗೆ ಬಾಣ ಹಿಡ್ಕೊಂಡಿದ್ದಾನೆ. ಇದು ಒಂದು. ಇನ್ನೊಂದು, ಹಾಗೆ ಸ್ವಲ್ಪ ಹೆಗಲಲ್ಲಿ ಗಮನಿಸದೆ ಬತ್ತಳಿಕೆ ಇಲ್ಲ. ಈ ಬಾಣ ಇಟ್ಕೊಳ್ಳೋ ಬ್ಯಾಗ್ ಒಂದಿರುತ್ತಲ್ಲ, ಹೆಗಲು ತುಂಬ ಹಾಕೊಂಡಿರ್ತಾನೆ ಬಾಣ, ಅದು ಆ ಬತ್ತಳಿಕೆ ಬ್ಯಾಗು ರಾಮನಿಗೂ ಇಲ್ಲ, ಈ ಕಡೆ ಲಕ್ಷ್ಮಣನಿಗೂ ಇಲ್ಲ. ಯಾಕಿಲ್ಲ ಅಂದರೆ ಇವರೆಲ್ಲ ಮದುವೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದವರು. ಸ್ವಂತ ಮದುವೆಯಲ್ಲಿ ಯಾರು ಅಸ್ತ್ರಶಸ್ತ್ರ ಹಿಡಿಯಲ್ಲ. ಅಯೋಧ್ಯೆಗೆ ಹೋಗ್ತಾ ಇದ್ದರಿಂದ ಅದರ ಅವಶ್ಯಕತೆ ಇರಲಿಲ್ಲ. ದಾರಿಯಲ್ಲಿ ಹಿಂಗೆ ಬರ್ತಾರೆ ಪರಶುರಾಮರು, ಅವರು ಯುದ್ಧ ಮಾಡ್ತಾರೆ ಅನ್ನೋ ವಿಚಾರ ಅದು ರಾಮನಿಗೆ ಗೊತ್ತೇ ಇಲ್ಲ. ಹಾಗಾಗಿ ಯುದ್ಧಕ್ಕೆ ಏನು ಸಿದ್ಧತೆ ಇರಬೇಕಿತ್ತು, ಅದು ಯಾವುದೂ ನಡೆಸಿಲ್ಲ. ಹಾಗಾಗಿ ಬತ್ತಳಿಕೆ ಇಲ್ಲ, ಅದು ಒಂದು ವಿಶೇಷ. ಎಡಗೈಯಲ್ಲಿ ಒಂದು ಧನುಸ್ಸು ಕಾಣ್ತಾ ಇದೆ ತೋಮಾಲೆ ಪಕ್ಕದಲ್ಲಿ. ಆ ಧನುಸ್ಸಿಗೆ ಕೋದಂಡ ಅಂತ ಹೆಸರು. ರಾಮನ ಧನುಸ್ಸಿಗೆ ಹೆಸರು ಕೋದಂಡ. ಅದನ್ನು ಹಿಡಿದು ನಿಂತಿರೋದ್ರಿಂದ ಕೋದಂಡ ರಾಮ. ಮದುವೆ ದರ್ಶನವನ್ನು ಕೊಡ್ತಾ ಇರೋದ್ರಿಂದ ಕಲ್ಯಾಣ ರಾಮ. ಎರಡು ಹೆಸರಲ್ಲಿ ಪೂಜೆ. 1200 ವರ್ಷ ಹಳೆಯ ದೇವಸ್ಥಾನ, 8ನೇ ಶತಮಾನದ್ದು. ಪೂರ್ತಿ ಭಾರತಕ್ಕೆ ಅತ್ಯಂತ ಹಳೆಯ ದೇವಸ್ಥಾನ. ರಾಮನಿಗೆ ಅಂತ ಇದೊಂದೇ ಉಳ್ಕೊಂಡಿರೋದು ಪೂಜೆ ಮಾಡೋ ಸ್ಥಿತಿಯಲ್ಲಿ. ಇಷ್ಟು ಪ್ರಾಚೀನವಾಗಿ ರಾಮನ ದೇವಸ್ಥಾನ ಪೂಜೆ ಮಾಡೋ ಸ್ಥಿತಿಯಲ್ಲಿಲ್ಲ. ಅಂದರೆ ಇದಕ್ಕೂ ಪ್ರಾಚೀನ ದೇವಾಲಯಗಳು ಇದು ಅಯೋಧ್ಯೆ ಅಂಥದ್ದು.
ಆದರೆ ಅದನ್ನೆಲ್ಲ ಒಡೆದು ನಾಶ ಮಾಡಿದ್ರು. ಇವತ್ತಿನ ಅಯೋಧ್ಯೆಯಲ್ಲಿ ಹೊಸ ದೇವಸ್ಥಾನ ಜಾಗ ಅಷ್ಟೇ ಹೇಳಿದೆ. ಕೆಲವು ದೇವಸ್ಥಾನ ಹಿಂಗೆ ನಾಶ ಮಾಡಿದ್ದಾರೆ, ಕೆಲವು ದೇವಸ್ಥಾನ ಸ್ವಯಂ ಬಿದ್ದು ಹೋಗಿದೆ. ನೀವು ರಾಮೇಶ್ವರಂ ಹೋಗಿದ್ರೆ ಪಕ್ಕದಲ್ಲಿ ಧನುಷ್ಕೋಟಿ ಅಂತ ಒಂದು ಜಾಗ ಇದೆ. ಅಲ್ಲಿ ರಾಮನ ದೇವಸ್ಥಾನ ಒಂದು ಕಾಲದಲ್ಲಿ ಇತ್ತು, ಅದು ಬಿದ್ದು ಹೋಯ್ತು ಇವತ್ತು. ಇವತ್ತು ಅದು ಪೂಜೆ ಮಾಡೋ ಸ್ಥಿತಿಯಲ್ಲಿಲ್ಲ. ಇನ್ನೂ ಕೆಲವು ದೇವಸ್ಥಾನಗಳು ಇವೆ, ಚಿತ್ರಕೂಟ, ನಿಮಿಷಾರಣ್ಯ ಅಂತೆಲ್ಲ, ಅಲ್ಲಿ ರಾಮ ವನವಾಸ ಮಾಡಿದ ಜಾಗಗಳು. ಆ ಜಾಗದಲ್ಲಿ ಇನ್ನು ರಾಮನ ದೇವಸ್ಥಾನಕ್ಕೆ ಇವತ್ತು ನೋಡ್ತಾ ಇದ್ದೀವಿ. ಆ ದೇವಸ್ಥಾನಗಳು ಇವತ್ತು ನಂತಿದೆ. ಎಷ್ಟು ಹಳೆಯದಾಗಿರಬೇಕಿತ್ತೋ ಅಷ್ಟು ಹಳೆಯದಾಗಿ ಉಳ್ಕೊಂಡಿಲ್ಲ. ಮಧ್ಯದಲ್ಲಿ ಜೀರ್ಣ ಆಗ್ತಾ ಇದ್ದದನ್ನು, ಹಳೆಯದಾಗ್ತಾ ಇದ್ದು ಬೀಳ್ತಾ ಇರೋದನ್ನು ಕಂಡು ಜನರು ಅದನ್ನು ಜೀರ್ಣೋದ್ಧಾರ ಮಾಡಿ 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 ಇವತ್ತು ಅದನ್ನು ಪೂರ್ತಿ ಹೊಸ ರೂಪ ತಂದು ಬಿಟ್ಟಿದ್ದಾರೆ. ಅದು ಪ್ರಾಚೀನವಾಗಿ ಉಳ್ಕೊಂಡಿಲ್ಲ. ಇದೊಂದೇ ಭಾರತದಲ್ಲಿ ಉಳ್ಕೊಂಡಿರೋ ಅತ್ಯಂತ ಹಳೆಯ ರಾಮನ ದೇವಸ್ಥಾನ. ಮೂರ್ತಿಗಳು 1200 ವರ್ಷದ ಮೂರ್ತಿಗಳು. ಗೋಡೆ ಕಟ್ಟಡ 1200 ವರ್ಷದ್ದು. ನಿರ್ಮಾಣ ಮಾಡಿದವರು ಚೋಳರು. ಅವರ ಕಾಲಕ್ಕೆ ಒಳಗಿನ ಗರ್ಭಗುಡಿ ಮತ್ತು ಈ ಮಂಟಪ ಶುಕನಾಸಿ ಅಂತ ಕರಿತೀವಿ, 1200 ವರ್ಷ. ನಂತರ ಬಂದ ಹೊಯ್ಸಳರ ಕಾಲಕ್ಕೆ ಆ ಮಧ್ಯದ ಮಂಟಪ, ಅದು 900 ವರ್ಷ. ಕಂಬಗಳನ್ನು ನೀವು ಗಮನಿಸಿದ್ರೆ ಹೊಯ್ಸಳರ ಶೈಲಿ. ಅದಾದಮೇಲೆ ವಿಜಯನಗರ ಅರಸರು ಕೃಷ್ಣದೇವರಾಯರು ಅವರ ಕಾಲಕ್ಕೆ ಹೊರಗಿನ ಮಂಟಪ, ಅದು 550-600 ವರ್ಷ ಇತಿಹಾಸ ಹೊರಗಿನ ಮಂಟಪಕ್ಕೆ. ಮಧ್ಯದ್ದು 900 ವರ್ಷ, ಇದೆರಡು 1200 ವರ್ಷ. ಹೀಗೆ ಹಂತ ಹಂತವಾಗಿ ಪೂರ್ತಿಯಾಗಿದೆ. ಈ ಭಾಗ ಅತ್ಯಂತ ಪ್ರಾಚೀನ. ಸೀತಾಮಾತೆ ಬಲಭಾಗಕ್ಕಿದ್ದಾರೆ ಅನ್ನೋದು, ಆಂಜನೇಯ ಸ್ವಾಮಿಗೆ ಮೂರ್ತಿ ಇಲ್ಲ ಅನ್ನೋದು, ಪರಶುರಾಮರಿಗೆ ಕಲ್ಯಾಣ ದರ್ಶನವನ್ನು ಪರಶುರಾಮರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ವಿಶೇಷ.